ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಸಾಗರದಲ್ಲಿ ಭಾನುವಾರ ಸಂಪನ್ನಗೊಂಡ 2 ಕಾರ್ಯಕ್ರಮ, ಒಂದು ಮುಂಗಾರು ಜಾನಪದ ಸಂಭ್ರಮ, ಮತ್ತೊಂದು ಶಾಸ್ತ್ರೀಯ ಗಾನ ಸಂವಾದನ. ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಜಾನಪದ ಎನ್ನುವುದು ನಮ್ಮ ಗ್ರಾಮೀಣ ಸಂಸ್ಕೃತಿಯ ಜೀವಂತ ಪ್ರತೀಕ ಎಂದು ತಹಸೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ಹೇಳಿದರು. ಕರ್ನಾಟಕ ಜಾನಪದ ಪರಿಷತ್ತು ಸಾಗರ ಘಟಕ ಭಾನುವಾರ ಇಲ್ಲಿನ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಏರ್ಪಡಿಸಿದ್ದ ಮುಂಗಾರು ಜಾನಪದ ಸಂಭ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಇಂದಿನ ಯುವಜನತೆ ಜಾನಪದ ಕಲೆಗಳತ್ತ ನಿರ್ಲಕ್ಷ್ಯ ಮಾಡುತ್ತಿರುವುದು ಕಂಡುಬರುತ್ತಿದೆ. ಜನರಿಂದ ಜನರಿಗೆ ದಾಟಿ ಬಂದಿರುವ ಇಂತಹ ವಿಶೇಷ ಸಂಸ್ಕೃತಿಯ ಕುರಿತು ಅಲಕ್ಷ್ಯ ಮಾಡದೆ ಅದನ್ನು ಬೆಳೆಸುವ ಕಾರ್ಯ ಆಗಬೇಕು. ಆ ಹಿನ್ನೆಲೆಯಲ್ಲಿ ಸಾಗರದ ಜಾನಪದ ಪರಿಷತ್ತಿನ ಕಾರ್ಯ ಶ್ಲಾಘನೀಯ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಜಾನಪದ ಪರಿಷತ್ತು ಸಾಗರ ಘಟಕದ ಅಧ್ಯಕ್ಷ ಸತ್ಯನಾರಾಯಣ ಸಿರುವಂತೆ ಅಧ್ಯಕ್ಷತೆ ವಹಿಸಿದ್ದರು. ಕ್ಷೇತ್ರ ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ ಆಶಯ ಮಾತುಗಳನ್ನಾಡಿದರು. ಪ್ರಾಚಾರ್ಯ ಸಣ್ಣ ಹನುಮಪ್ಪ ಜಾನಪದ ಗೀತೆಗಳ ಮಹತ್ವ ಕುರಿತು ಉಪನ್ಯಾಸ ನೀಡಿದರು. ಅಕ್ಷಯ ಸೌಹಾರ್ದ ಅಧ್ಯಕ್ಷ ದಿನೇಶ್ ಬರದೊಳ್ಳಿ, ಸುರೇಶ್ ಸಹನೆ, ರೂಪಾ KL ಮತ್ತಿತರರು ಹಾಜರಿದ್ದರು. ನಂತರ ಕಲಿಯೋಣ ಜಾನಪದ ಕಲಾವಿದರಿಂದ ಜಾನಪದ ಗೀತೆ ಹಾಡಲಾಯಿತು. ಜಾನಪದ ಅನ್ನೋದು ಗ್ರಾಮೀಣ ಬದುಕಿನ ನೈತಿಕ ಮೌಲ್ಯಗಳ ಜೀವನಾಡಿ, ಹಾಗೆ ಸಂಸ್ಕೃತಿಯ ಬೇರು ಹಾಗೂ ಜೀವಂತಿಕೆಯ ಜೀವನಾಡಿಯಾಗಿದೆ. ಅಂತಹ ಒಂದು ಜಾನಪದ ಕಾರ್ಯವನ್ನು, ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವಂತಹ ಕಾರ್ಯವನ್ನು ಮಾಡುತ್ತಿರುವಂತಹ ಸಾಗರದ ಜಾನಪದ ಪರಿಷತ್ತಿಗೆ ನನ್ನ ಅನಂತ ಧನ್ಯವಾದಗಳು. ಈಗ ಈ ಒಂದು ಜಾನಪದ ಅನ್ನೋದು ಯಾರು ಬರೆದಿಟ್ಟಂತಲ್ಲ, ಗ್ರಂಥಸ್ಥವಾದದ್ದಲ್ಲ, ಬದಲಾಗಿ ಅದೊಂದು ಕಂಠಸ್ಥ ಸ್ವರೂಪವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಬಂದು ಇಂದು ನಮ್ಮೆಲ್ಲರ ನಾಲಿಗೆಗಳಲ್ಲಿ ನಲಿದಾಡ್ತಾ ಇದೆ. ಕಂಸಾಳೆ ಪದ ಇರಬಹುದು, ಅಂಟಿಕೆ ಪಿಟ್ಟಿಕೆ ಇರಬಹುದು, ಕಂಸಾಳೆ, ಪೂಜಾ ಕುಣಿತ, ಜಾನಪದ ಗೀತೆಗಳು, ಗೀಗಿ ಪದಗಳು, ಇವೆಲ್ಲವೂ ಕೂಡ ಜಾನಪದದ ಮತ್ತಷ್ಟು ಸ್ವರೂಪಗಳಾಗಿವೆ. ಈ ಒಂದು ಜಾನಪದ ಅನ್ನೋದು ಗ್ರಾಮೀಣ ಬದುಕಿನಲ್ಲಿ ಹಾಸುಹೊಕ್ಕಾಗಿದ್ದಂಥದ್ದು. ಗ್ರಾಮೀಣ ಜನರ ಒಂದು ಆಸರಿಕೆ ಬೇಸರಿಕೆಗಳನ್ನ ಕಳೆಯೋದಕ್ಕೆ ಅವರು ತಾವೇ ರಚಿಸಿದಂತಹ ಒಂದು ಬಾಯಿಂದ ಬಾಯಿಗೆ ಬಂದಂತಹ ಗೀತೆಗಳಾಗಿವೆ. ನಮ್ಮ ಹೆಂಗಳೆಯರು ಪ್ರತಿಯೊಂದು ಸಂದರ್ಭಕ್ಕೂ ಹಾಡು ಕಟ್ಟುವಂತಹ ಒಂದು ಅನುಭವಸ್ಥರಾಗಿದ್ರು. ಅವರು ಅಕ್ಷರಸ್ಥರಲ್ಲದೇ ಇರಬಹುದು, ಬದಲಾಗಿ ಅವರು ಒಬ್ಬ ಅನುಭವಸ್ಥರಾಗಿದ್ರು, ಬುದ್ಧಿವಂತರಾಗಿದ್ರು, ಸಂದರ್ಭಕ್ಕೆ ತಕ್ಕ ಹಾಗೆ ಹಾಡು ಕಟ್ಟುವ ಕಲೆಯುಳ್ಳವರಾಗಿದ್ರು. ರಾಗಿ ಬೀಸುವಾಗ ಒಂದು ಪದ, ನಾಟಿ ಕಟ್ಟುವಾಗ ಒಂದು ಪದ, ಹೆಣ್ಣೊಪ್ಪಿಸುವಾಗ ಒಂದು ಪದ, ಅರಿಶಿನ ಹಚ್ಚುವಾಗ ಒಂದು ಪದ, ಅಳಿಯಲ್ಲಿ ಕಾಲು ತೊಳೆಯುವಾಗ ಒಂದು ಪದ, ಪ್ರತಿಯೊಂದು ಸಂದರ್ಭಕ್ಕೂ ಕೂಡ ಅದೊಂದು ಜಾನಪದ ಗೀತೆಗಳ ಒಂದು ಸರಮಾರಿಯೇ ಕಟ್ಟುತ್ತಾ ಬರ್ತಾರೆ. ಆದ್ರೆ ಒಂದು ವಿಷಾದ ಅಂತ ಹೇಳಿದ್ರೆ ಇಂದಿನ ಪೀಳಿಗೆಯವರು ಆ ಒಂದು ಜಾನಪದ ಕಲೆಗೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ ಅಥವಾ ಅದನ್ನು ಕಲಿತಾ ಇಲ್ಲ ಅಂತ. ಆದ್ರೆ ಅತ್ಯಂತ ಸಂತೋಷಕರ ಸಂಗತಿ ಅಂತ ಹೇಳಿದ್ರೆ ಈ ಸಾಗರದ ಘಟಕ ಕಲಿಯೋಣ ಜಾನಪದ ಅನ್ನುವ ನಿಟ್ಟಿನಲ್ಲಿ ಪ್ರತಿ ವಾರವೂ ಕೂಡ ಎಲ್ಲರಿಗೂ ಕೂಡ ಜಾನಪದ ಗೀತೆಗಳನ್ನ ಹೇಳ್ಕೊಡ್ತಾ ಇದ್ದೀರಲ್ಲ, ನಿಜಕ್ಕೂ ಕೂಡ ಅತ್ಯಂತ ಒಂದು ದೊಡ್ಡ ಕಲಾ ಸೇವೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮೊಬೈಲ್ ಯುಗದಲ್ಲಿ ಎಲ್ಲರೂ ಕೂಡ ನಮ್ಮ ಒಂದು ಹಿಂದಿನ ಸಂಸ್ಕೃತಿಯನ್ನ, ಒಂದು ಜಾನಪದ ಕಲೆಯನ್ನ ಮರೀತಾ ಇದ್ದೀವಿ. ಅಂತಹ ಸಂದರ್ಭದಲ್ಲಿ ಈ ಜಾನಪದ ಉಳಿಸುವಂತಹ ಒಂದು ಕಾರ್ಯ ಆಗಲೇಬೇಕಾಗಿದೆ. ಭಾರತೀಯರಲ್ಲಿ ಸಾಂಸ್ಕೃತಿಕವಾದ ಜೀರ್ಣಶಕ್ತಿ ಅತ್ಯಂತ ವಿಶೇಷವಾಗಿದೆ. ಹಾಗಾಗಿಯೇ ಭಾರತೀಯರು ಸಂಗೀತದಲ್ಲಿ ಸದಾ ಹೊಸತನವನ್ನು ಕಾಣಲು ಸಾಧ್ಯ ಎಂದು ಖ್ಯಾತ ಹಾರ್ಮೋನಿಯಂ ವಾದಕ ರವೀಂದ್ರ ಕಾಟೋಟಿ ಹೇಳಿದರು. ಸಾಗರದ ಕುಡುಪಲಿ ಸದಾನಂದ ಸ್ವರಾಲಯ ಸಭಾಂಗಣದಲ್ಲಿ ಬೆಂಗಳೂರಿನ ಸಪ್ತಕ, ಇಲ್ಲಿನ ವೇದನಾದ ಪ್ರತಿಷ್ಠಾನದ ಸಹಯೋಗದಲ್ಲಿ ಭಾನುವಾರ ಏರ್ಪಡಿಸಿದ ಗಾನ ಸಂವಾದಿನಿ ಕಾರ್ಯಕ್ರಮದ ಪರಿಕಲ್ಪನೆ ಮತ್ತು ವಿಶೇಷತೆಯ ಕುರಿತು ಮಾತನಾಡಿದರು. ಹೊಸ ಪ್ರಯೋಗಕ್ಕೆ ಒಕ್ಕಿಗೊಳ್ಳುವುದು ಕೂಡ ಒಂದು ಸಾಹಸ. ನಿಜವಾಗಿಯೂ ಗಾಯನದ ಸಾಂಗೀತಿಕ ಭಾಷೆ ಮತ್ತು ಹಾರ್ಮೋನಿಯಂನ ಸಾಂಗೀತಿಕ ಭಾಷೆ ವಿಭಿನ್ನವಾಗಿದೆ ಮತ್ತು ಗಾಯನ ಅಪ್ಪಟ ಭಾರತೀಯ ಮೂಲವಾದರೆ ಹಾರ್ಮೋನಿಯಂ ಹೊರದೇಶದ ಮೂಲ. ಆದರೂ ಇವೆರಡರ ಸಮನ್ವಯತೆ ಎಲ್ಲರನ್ನೂ ಸೆಳೆಯುತ್ತಿದೆ. ಇದು ನಿಜವಾದ ಮಹತ್ವ ಎಂದು ಹೇಳಿದರು. ಇದಕ್ಕೂ ಮುನ್ನ ಗಾನ ಸಂವಾದಿನಿ ಕಾರ್ಯಕ್ರಮದ ಪರಿಕಲ್ಪನೆಯೊಂದಿಗೆ ನಿರೂಪಣೆಗೈದ ಶ್ರೀರಂಜನಿ ಹಿಲ್ಲೋಡಿ ಮಾತನಾಡಿದರು. ಶ್ರೀಧರ್ ಶಾನ್ಭಾವ್ ಹಾಗೂ ಸಂವತ್ಸರ ಅವರ ಗಾಯನಕ್ಕೆ ಕ್ರಮವಾಗಿ ತೇಜಸ್ ಕಾಟೋಟಿ ಬೆಂಗಳೂರು,
ಅಜಯ್ ಹೆಗಡೆ ಸಂವಾದನೆ ನಡೆಸಿದರು. ನಿಖಿಲ್ ಕುಂಸಿ ಹಾಗೂ ರುದ್ರ ಲಿಂಬಾಚಿಯ ಸಾಥ್ ನೀಡಿದರು. ಈ ಗಾನ ಸಂವಾದಿನಿ ಇದೇನೊಂದು ಪರಿಕಲ್ಪನೆ, ಅದನ್ನ ಇಟ್ಟುಕೊಂಡು ವಸುಧಕ್ಕ ಅವರು ಏನೋ ಒಂದು ವಿಶೇಷವಾಗಿ ಯುವ ಕಲಾವಿದರನ್ನ ವೇದಿಕೆಗೆ ತಂದು ಅವರಿಂದ ಇದೊಂದು ಪರಿಕಲ್ಪನೆಗೆ ಒಂದು ಸಾಕಾರ ರೂಪ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದು ನಾನು ಹೃದಯಪೂರ್ಣವಾಗಿ ಅವರಿಗೆ ಅಭಿನಂದನೆ ಹೇಳ್ತೀನಿ, ಅವರಿಗೆ ಧನ್ಯವಾದನೂ ಹೇಳ್ತೀನಿ, ಎರಡೂ ಹೇಳ್ತೀನಿ. ಈ ಗಾನ ಸಂವಾದಿನಿ ಅಂತ ಕೇಳಿದ ಕೂಡಲೇ ಎರಡು ಥರದ ಭಾವನೆ ಬರ್ತಾವೆ. ಯೂಶ್ವಲಿ ನಮ್ಮ ಮನುಷ್ಯ ಸಹಜ ಭಾವನೆ ಅಂತಂದರೆ ಇದೇನು ಮಹಾ, ಏನೇನೋ ಮಾಡಿಕೊಳ್ಳೋ ಇದೇನು ಮಹಾ ಅಂತ ಕೇಳೋದು ಒಂದು. ಎರಡನೇದಂತಂದ್ರೆ ನೀವು ಈ ಪರಿಕಲ್ಪನೆ ಒಳಗೆ ಏನು ಅಡುಗೆ ಇದೆ, ಸೊ ಅವ್ರು ಇದನ್ನ ಯಾಕೆ ವಿಚಾರ ಮಾಡಿದರು ಅಂತ ನಾವು ಅದನ್ನ ಒಂದು ಪ್ರಾಮಾಣಿಕ ಪ್ರಯತ್ನವಾಗಿ ತಿಳ್ಕೊಳಿಕ್ಕೆ ಹೋದ್ರೆ ಅದರೊಳಗೆ ಎಷ್ಟೊಂದು ವಿಷಯಗಳು ಬರ್ತಾವೆ. ಇವಷ್ಟು ನಾವು ಅನ್ಕೊಂಡಷ್ಟು ಈಸಿ ಇಲ್ಲ, ಯಾಕಂದ್ರೆ ನಾನು ಅದಕ್ಕೆ ಒಡ್ಕೊಂಡು ನಾನು ಈ ಗಾನ ಸಮಾಧಾನಿಗೆ ಒಂದು ಸರ್ತಿ ನಾನು ಒಡ್ಕೊಂಡು ಅದನ್ನ ಆ ಅನುಭವ ತಗೊಂಡು ಈ ಮಾತಾಡ್ಲಿಕ್ಕೆ. ಆಮೇಲೆ ಇವತ್ತು ಇವರು ಎಲ್ಲ ಇಡೀ ಸ್ಟೇಜ್ ಮೇಲೆ 4 ಜನ ಇದ್ದರು. ಅವರು ಅವ್ರನ್ನ ನಿಜವಾಗ್ಲೂ ಅಭಿನಂದನಾರ್ಹರು. ಯಾಕಂತಂದ್ರೆ ಅವ್ರಿಗೊಂದು ಚಪ್ಪಾಳಿ ಬಾರಿಸ್ರಿ ಮತ್ತೊಂದು. ಇದು ಗಾನ ಸಂವಾದಿನಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಯಿತು ಆಗಲಿಲ್ವೋ ಅದು ಸೆಕೆಂಡರಿ. ಆದರೆ ಅದಕ್ಕೆ ನಾವು ಒಡ್ಕೊಳ್ಳೋದು ಏನದಲ್ಲ, ಹೊಸ ಅನುಭವಕ್ಕೆ, ಹೊಸ ಪ್ರಯೋಗಕ್ಕೆ ಒಡ್ಕೊಳ್ಳೋದು ಏನದಲ್ಲ, ಅದೊಂದು ಸಾಂಗೀತಿಕ ಸಾಹಸ ಅಂತ ಹೇಳ್ಬೋದು. ಆಮೇಲೆ ಇಷ್ಟೆಲ್ಲ ಇರಬೇಕಾದ್ರೆ ಈ ಪರಿಕಲ್ಪನೆಯ ಮಹತ್ವ ಏನು, ಇದನ್ನ ಯಾಕೆ ತಗೊಂಡ್ಬರ್ಬೇಕು ನಾವು ಸ್ಟೇಜಿಗೆ, ಅದರ ಬಗ್ಗೆ ನಾವು ಒಂದೆರಡು ವಿಚಾರ ತಿಳ್ಕೊಬೋದು. ಒಂದು, ಈ ಗಾಯನ ಮತ್ತು ಸಂವಾದಿನಿ ಅಂದರೆ ಹಾರ್ಮೋನಿಯಮ್ಮೇ. ಅದೇನು ಸಂವಾದಿನಿ ಕೂಡ ಮುಗಿಲಿ ಬೇರೆ ಇನ್ಸ್ಟ್ರೂಮೆಂಟ್ ಹಾಕೋಲ್ಲ, ಹಾರ್ಮೋನಿಯಮ್ಮೇ ಅದು. ಸೊ ಗಾಯನ ಮತ್ತು ಹಾರ್ಮೋನಿಯಂ ಏನದಲ್ಲ, ಇವು ಎತ್ತಣ ಮಾರ ಎತ್ತರಕ್ಕೆ ಹೋಗಿಲ್ಲ ಅಂತಾರಲ್ಲ, ಹಂಗೆ ಅವು ಎರಡೂ ಭೇಟಿಯಾಗ್ಯಾವ. ಯಾಕಂದ್ರೆ ಹಾರ್ಮೋನಿಯಂ ಹುಟ್ಟಿದ್ದು ಫ್ರಾನ್ಸ್ ಒಳಗೆ. ಸೊ ಹಾರ್ಮೋನಿಯಂ ಮತ್ತು ಮ್ಯೂಸಿಕಲ್ ಕಾನ್ಫಿಗರೇಷನ್ ಅಂತ ಏನು ಹೇಳ್ತಾರಲ್ಲ, ದಟ್ ಈಸ್ ಅಬ್ಸಲ್ಯೂಟ್ಲಿ ನಾನ್ ಇಂಡಿಯನ್. ಗಾಯನ ಏನದಲ್ಲ ಅಪ್ಪಟ ಇಂಡಿಯನ್, ನಮ್ಮ ಅಪ್ಪಟ ಭಾರತೀಯ ಸಾಂಗೀತಿಕ ವಿಚಾರಕ್ಕೆ ಇಟ್ಕೊಂಡು ಸಾಂಗೀತಿಕ ಪರಿಕಲ್ಪನೆ ಇಟ್ಕೊಂಡು ಸಾಂಗೀತಿಕ ಭಾಷೆ ಅಂದರೆ ನಮ್ಮ ಕನ್ನಡ, ಹಿಂದಿ, ತುಳು, ಮಲಯಾಳಂ ಅದಲ್ಲ, ಅದ್ರ ಬಿಟ್ಟು ಸಾಂಗೀತಿಕ ಭಾಷೆ ಅಂತ ಬಂದಿರ್ತಾರೆ. ಅದ್ರ ಫ್ರೇಜಿಯಾಲಜಿ ಅಂದ್ರಿ, ಅದರ ಎಕ್ಸೆಂಟ್ಸ್ ಅಂದ್ರಿ, ಅದೆಲ್ಲ ಪಂಕ್ಚುಯೇಷನ್ಸು ಅವೆಲ್ಲ ದಟ್ ಅಮ್ಸ್ ಟು ಸಾಂಗೀತಿಕ ಭಾಷೆ. ಸೊ ಗಾಯನದ ಸಾಂಗೀತಿಕ ಭಾಷೆ, ಹಾರ್ಮೋನಿಯಮಿನ ಸಾಂಗೀತಿಕ ಭಾಷೆ. ಗಾಯನದ ಕಾನ್ಫಿಗರೇಷನು, ಹಾರ್ಮೋನಿಯಮಿನ ಕಾನ್ಫಿಗರೇಷನ್ ಎರಡೂ ವಿಭಿನ್ನ. ಪರ್ಟಿಕ್ಯುಲರ್ಲಿ ಹಾರ್ಮೋನಿಯಂ ಏನದಲ್ಲ, ಅದರ ವಿದೇಶಿ ಮೂಲ ಇದ್ದ ಕಾರಣ ಅದರ ಕಾನ್ಫಿಗರೇಷನ್ನೇ ಬೇರೆ. ಅಷ್ಟಿದ್ದಾಗ್ಯೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಡೈಜೆಷನ್ ಕೆಪಾಸಿಟಿ, ಜೀರ್ಣಶಕ್ತಿ ಎಷ್ಟಿದೆ ಅಂತಂದರೆ ಏನಾದರೂ ಎಲ್ಲ ಜೀರ್ಣ ಮಾಡ್ಕೊಂಡ್ಬಿಡ್ತೀವಿ ನಾವು. ಯಾವ ಪರಿ ಇಂಗ್ಲೀಷ್ ಜೀರ್ಣ ಮಾಡ್ಕೊಂಡು ಬಿಟ್ಟಿವಿ ಅಂತಂದ್ರೆ ಆ ಇಂಗ್ಲೆಂಡ್ದವರೇ ನಾಸ್ತಾರೆ. ಈಗ ಎಷ್ಟೋ ಮಂದಿ ನಮ್ಮವರೇ ಹೋಗಿ ಅಲ್ಲಿ ಇಂಗ್ಲೀಷ್ ಕಲಿಸ್ಲಿಕ್ಕೆ, ಅಷ್ಟು ಚಲೋ ಜೀರ್ಣ ಮಾಡ್ಕೊಂಡ್ಬಿಟ್ಟಿವಿ. ನಮ್ಮ ಬಟ್ಟೆ ಬರೆ ಅದನ್ನ ಹೊಸದೇನರೇ ಬಂದರು, ಟೆಕ್ನಾಲಜಿ ಜೀರ್ಣ ಮಾಡ್ಕೊತೀವಿ. ವಾದ್ಯ, ಈಗ ವೈಲಿನ್ ಭಾರತೀಯ ಅಲ್ಲ, ಅದು ಹಾರ್ಮೋನಿಯಂ ಭಾರತೀಯ ವಾದ್ಯ ಅಲ್ಲ, ಅದನ್ನು ನಾವು ಮೈಗೂಡಿಸ್ಕೊಂಡ್ಬಿಟ್ಟಿವಿ. ಸೊ ಹಾಗಾಗಿ ಅಲ್ಲಿಂದ ಬಂದು ಅದರೆಲ್ಲ ಇತಿಹಾಸ ಹೇಳ್ಕೊತ್ಕೊಳ್ಗಳಿಲ್ಲ. ಸೊ ಹಾರ್ಮೋನಿಯಂ ಇವತ್ತು ಬಂದು ಭಾರತೀಯ ಸಂಗೀತ, ಭಾರತೀಯ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗದ ಥರ ಕಾಣಿಸ್ಕೊಂಡ್ಬಿಟ್ಟ. ಸಂಗೀತ ದೇವತೆಗಳಾದಂತಹ ಸರಸ್ವತಿ, ಶಾರದಾ ದೇವಿಗೆ ನಮಸ್ಕರಿಸ್ತಾ, ವಸುಧಕ್ಕ ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ನಾನು ಅದನ್ನ ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಬಯಸ್ತಾ ಇರ್ತೇನೆ. ಅದೇನಂದ್ರೆ, ಸಂಗೀತಕ್ಕೆ ನಾನೇನೋ ಮಾಡ್ತೀನಿ ಅಥವಾ ಸಂಗೀತವನ್ನು ನಾನು ಬೆಳೆಸ್ತೀನಿ ಅನ್ನೋದು ಬಹುಶಃ ಅದು ನಮ್ಮೆಲ್ಲರ ಭ್ರಮೆ. ಯಾಕೆಂದರೆ ನಾವು ಇಲ್ಲದೇ ಇದ್ದಾಗಲೂ ಸಂಗೀತ ಇತ್ತು, ಬೆಳೀತಾ ಇತ್ತು, ಈಗಲೂ ಇದೆ. ಹಾಗೆ ನಾವು ಇಲ್ಲದೇ ಇದ್ರೂ ಮುಂದೆ ಇರುತ್ತೆ. ಯಾಕೆಂದರೆ ಅದು ಪ್ರಕೃತಿಯಲ್ಲಿ ಲೀನವಾದಂತಹ ಒಂದು ವಿಷಯ. ಆದರೆ ಸಂಗೀತದಿಂದ ನಾವೇನು ಪಡೆದುಕೊಳ್ತಿದ್ದೇವೆ, ಸಂಗೀತವನ್ನು ಉಪಯೋಗಿಸ್ಕೊಂಡು ಅಂತರಂಗಕ್ಕಾಗಿಯೂ ಅಥವಾ ಬಹಿರಂಗಕ್ಕಾಗಿಯೂ ನಾವು ಏನು ನೆಮ್ಮದಿಯನ್ನು ಕಂಡುಕೊಳ್ತಾ ಇದ್ದೇವೆ ಅನ್ನೋದಷ್ಟೇ ಸತ್ಯ ಅನ್ನುವಂತಹ ಮಾತನ್ನು ನಾನು ವಸುಧಕ್ಕನಿಂದ ಯಾವಾಗಲೂ ಕೇಳ್ತಾ ಇರ್ತೇನೆ.